ನಮಸ್ತೆ ವೀಕ್ಷಕರೇ, ನಮ್ಮನೆ ಅಡುಗೆಗೆ ಸ್ವಾಗತ. ನಾನಿವತ್ತು ಉಪ್ಸಾರು ಮುದ್ದೆ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮೊದಲೇ ಹೇಳ್ತಾರೆ, ಉಪ್ಸಾರು ಮುದ್ದೆ ತಿಂದರೆ ಯಾವ ರೋಗನೂ ಬರೋದಿಲ್ಲ ಅಂತ. ಅಷ್ಟು ಹೆಲ್ದಿ, ಅಷ್ಟು ಟೇಸ್ಟಿ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಅಜೀರ್ಣ ಆಗೋದ್ರೆ ತುಂಬ ಚೆನ್ನಾಗಿ ಜೀರ್ಣ ಕೂಡ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಮಾಡೋ ವಿಧಾನ. ಮೊದಲಿಗೆ ನಾನು ನೀರು ಇಟ್ಕೊಂಡಿದ್ದೀನಿ. ನೀರನ್ನ ನಾನು 1 ಲೀಟ್ರಷ್ಟು ಇಟ್ಕೊಂಡಿದ್ದೀನಿ. ನಿಮಗೆ ಉಪ್ಸಾರು ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ನೀವು ಇಟ್ಕೊಳ್ಳಿ. ಹಾಗೆ ಇದಕ್ಕೆ ನಾನು 2 ಗ್ಲಾಸಷ್ಟು ತೊಗರಿಬೇಳೆನ ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ನೀರು ಕುದಿಯೋಷ್ಟೊತ್ತಿಗೆ ನೆನೆಸಿದ್ರೆ ಸಾಕು. ಚೆನ್ನಾಗಿ 2ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಳ್ಳಿ ತೊಗರಿಬೇಳೆನ. ನೀವು ಚೆನ್ನಾಗಿ ತೊಳೆಯೋಷ್ಟೊತ್ತಿಗೆ ನೀರು ಕೂಡ ಕುದಿ ಬರುತ್ತೆ. ಆವಾಗ ತೊಳೆದಿರುವಂಥ ತೊಗರಿಬೇಳೆನ ನೀರಿಗೆ ಹಾಕಿ, ತಣ್ಣಗಿರುವಂಥ ನೀರಿಗೆ ಬೇಳೆ ಹಾಕೋದಕ್ಕೆ ಹೋಗಬಾರ್ದು. ಬೇಳೆ ಬೇಯೋದಕ್ಕೆ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಉಪ್ಸಾರು ಮುದ್ದೆ ಈ ರೀತಿ ತಿನ್ಕೊಂಡು ತುಂಬ ವರ್ಷಗಳ ಕಾಲ ಬದುಕಿದ್ರು. ಅಷ್ಟು ಹೆಲ್ತಿ ಅಂತ ಇದು ಉಪ್ಸಾರು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಟ್ರೈ ಮಾಡಿ ನೋಡಿ, ವಾರಕ್ಕೆ ಒಂದ್ಸಲನಾದರೂ ತಿನ್ನಿ. ತುಂಬಾ ಚೆನ್ನಾಗಿ ಜೀರ್ಣಶಕ್ತಿ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಬೇಳೆ ಬೇಯ್ತಾ ಇದೆ. ಬೇಳೆ ಸ್ವಲ್ಪ ಬೇಯಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಟೊಮೆಟೊ ಅಥವಾ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಬೇಳೆ ಹಾಕಿದ ತಕ್ಷಣ ಟೊಮೆಟೊ ಹಾಕಿದ್ರೆ ಅದರಲ್ಲೂ ಹುಳಿ ಇರುತ್ತಲ್ಲ, ಹುಳಿಯಿಂದ ಬೇಳೆ ಬೇಗ ಬೇಯೋದಿಲ್ಲ. ಆದ್ದರಿಂದ ಸ್ವಲ್ಪ ಬೇಳೆ ಬೇಯಬೇಕಾದ್ರೆ ನೀವು ಟೊಮೆಟೊ ಹಾಕೋಬೇಕು. ನೀವು ಹಸಿಮೆಣ್ಸಿನ್ಕಾಯಿದು ಉಪ್ಸಾರು ಮಾಡ್ತೀವಿ ಅನ್ನೋದಾದರೆ ಟೊಮೆಟೊ ಹಾಗೆ ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಒಟ್ಟಿಗೆ ಹಾಕ್ಕೋಬೇಕು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿ ಉಪ್ಸಾರು ಮಾಡ್ತಿದ್ದೀನಿ. ಆದ್ದರಿಂದ ನಾನು ಬರೀ ಟೊಮೆಟೊ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೆಟೊ ಬೇಳೆ ಎರಡು ಸ್ವಲ್ಪ ಬೆಂದಿದೆ. ಬೇಳೆ ಒಂದು 75% ಬೆಂದಿದೆ ಅನ್ನುವಾಗ ನಾವು ಬೇಳೆ ಹಾಗೆ ಟೊಮೆಟೊನ ಖಾರಕ್ಕೆ ಎತ್ತಿಟ್ಕೊಳ್ತೀನಿ. ಜಾಸ್ತಿ ಎತ್ತಿಟ್ಕೋಬಾರ್ದು ಬೇಳೆನ. 1-2 ಸ್ಪೂನ್ ಆದರೆ ಸಾಕು ಖಾರಕ್ಕೆ. ಹಾಗೆ ಟೊಮೆಟೊ ಒಂದು ಅರ್ಧ ಟೊಮೆಟೊ ನಾನು ಎತ್ತಿಟ್ಕೊಳ್ತೀನಿ. 2 ಹಾಕಿದ್ದೀನಿ ಅಂತ 2 ಟೊಮೆಟೊ ಎತ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಜಾಸ್ತಿ ಹುಳಿ ಬಂದುಬಿಡುತ್ತೆ, ತುಂಬ ಖಾರ ಆಗಿಬಿಡುತ್ತೆ. ಅರ್ಧ ಟೊಮೆಟೊ ಹಾಗೆ 1-2 ಸ್ಪೂನಷ್ಟು ಬೇಳೆ. ಇವಾಗ ಅದೇ ಪಾತ್ರೆಗೆ ನಾನು ಚೆನ್ನಾಗಿ ತೊಳೆದು ಕಟ್ ಮಾಡಿಕೊಂಡಿರುವಂಥ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೆಲವರು ಸೊಪ್ಪು ಹಂಗೆ ಕೈಲೇ ಮುರಿದು ಹಾಕ್ಕೊಳ್ತಾರೆ. ಆ ರೀತಿ ಹಾಕೋದ್ರಿಂದ ಸೊಪ್ಪು ಉದ್ದುದ್ದ ಅನಿಸುತ್ತೆ. ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಸೊಪ್ಪು ಚೆನ್ನಾಗಿ ಸಿಗುತ್ತೆ ತಿನ್ನೋದಕ್ಕೆ. ಸೊಪ್ಪು ಹಾಕ್ಕೊಂಡು, ಸೊಪ್ಪು ಬೇಯೋದಕ್ಕೆ ಎಷ್ಟು ಬೇಕು ನೀರು ಅಂತ ನೋಡಿಕೊಂಡು ಹಾಕ್ಕೊಳ್ತೀನಿ. ನೀವು ಯಾವ ಸೊಪ್ಪು ಬೇಕಾದ್ರೆ ತೊಗೋಬೋದು. ದಂಟು, ಅರಿವೆ, ಸಬ್ಬಕ್ಕಿ, ನುಗ್ಗೆ ಸೊಪ್ಪು, ಯಾವ ಸೊಪ್ಪು ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಅರಿವೆ ಸೊಪ್ಪು ಮತ್ತು ಸ್ವಲ್ಪ ಸಬ್ಬಕ್ಕಿ ಇತ್ತು ಅಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ. ಇವಾಗ ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕು ಅನ್ನೋದನ್ನು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡಿ. ಸೊಪ್ಪು ಬೇಯುವಾಗ ಸ್ವಲ್ಪ ತಿರುವಾಗ್ತಾ ಇರಬೇಕು. ತಿರುವಾಕಿಲ್ಲ ಅಂತಂದರೆ ಕೆಳಗಡೆ ಮಾತ್ರ ಬೆಂದಿರುತ್ತೆ, ಮೇಲ್ಗಡೆ ಅಷ್ಟು ಬೆಂದಿರೋದಿಲ್ಲ. ಆದ್ದರಿಂದ ಸ್ವಲ್ಪ ಬೇಯ್ತು ಅನ್ನುವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮೇಲೆ ಕೆಳಗೆ ಎರಡು ನೀಟಾಗಿ ಬೇಯುತ್ತೆ ಸೊಪ್ಪು ಹಾಗೆ ಬೇಳೆ. ನೋಡ್ತಾ ಇರ್ಬೋದು, ಈ ರೀತಿ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಸೊಪ್ಪು ಕೂಡ ಆಗೋಕ್ಕೆ ತುಂಬ ನೋಡಿದೆ. ನೀವು ಎಷ್ಟು ಸೊಪ್ಪು ತಿಂತೀರೋ ಅಷ್ಟು ಹೆಲ್ತ್ ಚೆನ್ನಾಗಿರುತ್ತೆ. ನೋಡಿ, ರೀತಿ ಹಿಸುಕು ನೋಡಬೇಕು. ಹಿಸುಕಿದಾಗ ಅದು ಸ್ವಲ್ಪ ಬೆಂದಿರುತ್ತೆ. ಸ್ಮ್ಯಾಶ್ ಆಗೋ ರೀತಿ ಆದರೆ ಸಾಕು. ತುಂಬ ಅತಿಯಾಗಿ ಬೇಯಿಸೋದಕ್ಕೆ ಹೋಗ್ಬೇಡಿ, ಮುದ್ದೆ ಆಗಿಬಿಡುತ್ತೆ ಸೊಪ್ಪು. ಇವಾಗ ಇದು ಸೊಪ್ಪು ಬೆಂದಿದೆ. ನಾನು ಇದು ಬಸ್ಕೊಳ್ಳೋಕೆ ಇಡ್ತೀನಿ. ಕೆಳಗಡೆ ಉಪ್ಸಾರು ಹೋಗುತ್ತೆ, ಮೇಲ್ಗಡೆ ಸೊಪ್ಪು. ಇದು ಸೊಪ್ಪೆಲ್ಲ ನೀಟಾಗಿ ಉಪ್ಸಾರು ಕೆಳಗಡೆ ಹೋಗೋಷ್ಟೊತ್ತಿಗೆ ನಾನು ಸೊಪ್ಪು ಪಲ್ಯ ಮಾಡ್ಕೋಬೇಕು, ಹಾಗೆ ಖಾರ ರುಬ್ಕೋಬೇಕು. ನೋಡಿ, ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ನೀರೆಲ್ಲ ಕೆಳಗಡೆ ಹೋಗುತ್ತೆ. ಆದ್ದರಿಂದ ತುಂಬ ಅತಿಯಾಗಿ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಇಷ್ಟೇ ಪರ್ಫೆಕ್ಟ್ ಆಗಿರುತ್ತೆ. ನುಗ್ಗೆ ಸೊಪ್ಪು ಆದ್ರಂತೂ ಇನ್ನೂ ಕಮ್ಮಿ ಟೈಮಲ್ಲಿ ಬೇಯಿಸ್ಬೇಕು. ಒಂದು 5 ನಿಮಿಷ ಅಷ್ಟೇ ಬೇಯಿಸ್ಬೇಕು ನುಗ್ಗೆ ಸೊಪ್ಪು ಏನಾದರೂ ಹಾಕಿದ್ರೆ. ನೋಡಿ, ನೀರೆಲ್ಲ ಹೋಗಿದೆ. ಅದು ನೀರು ಸೋರ್ಕೊಳ್ಳೋಷ್ಟೊತ್ತಿಗೆ ನಾನು ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 2-3 ಖಾರದ ಮೆಣಸಿನ್ಕಾಯಿ ತೊಗೊಳ್ತೀನಿ. ನಿಮಗೆ ಖಾರದ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ಬರೀ ಖಾರದ ಮೆಣಸಿನ್ಕಾಯಿನೇ ತೊಗೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇಷ್ಟೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪಗೆ ಬರಬೇಕು, ಫುಲ್ ಬ್ಲ್ಯಾಕ್ ಬರ್ಸೋದಕ್ಕೆ ಹೋಗ್ಬಿಡಿ, ಕೆಂಪಗೆ ಬರೋಷ್ಟು ಫ್ರೈ ಮಾಡ್ಕೊಳ್ಳಿ ಸಾಕು. ನೋಡಿ, ಇವಾಗ ನಾನು ಖಾರಕ್ಕೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಫ್ರೈ ಮಾಡಿರುವಂಥ ಮೆಣಸಿನ್ಕಾಯಿ, ಹಾಗೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಬೇಯಿಸಿರುವಂಥ ಟೊಮೆಟೊ, 2 ಸ್ಪೂನಷ್ಟು ಬೇಳೆ, ಹಾಗೆ ಒಂದು ಅರ್ಧ ನಿಂಬೆಹಣ್ಣಿಗಾದಷ್ಟು ಹುಣಸೆಹಣ್ಣು, 2 ಸ್ಪೂನ್ ಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ. ಇಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು ಖಾರಕ್ಕೆ. ಬನ್ನಿ ಇವಾಗ ಜಾರ್ಗೆ ಹಾಕೊಳ್ಳೋಣ. ಜಾರಿಗೆ ಮೊದಲು ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಎಷ್ಟು ಬೇಕು ಉಪ್ಪು ಅನ್ನೋದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಣಮೆಣ್ಸಿನ್ಕಾಯಿ, ಟೊಮ್ಯಾಟೊ, ಬೇಳೆ, ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಳ್ಳಿ, ಹುಣಸೆಹಣ್ಣು ಎಲ್ಲನೂ ಹಾಕ್ಕೊಳ್ಳಿ.
ಕಾಯಿ ಯಾವುದೇ ಕಾರಣಕ್ಕೂ ಉಪ್ಸಾರಿಗೆ ಹಾಕೋದಕ್ಕೆ ಹೋಗ್ಬಾರ್ದು, ಖಾರಕ್ಕೆ ಚೆನ್ನಾಗಿರೋದಿಲ್ಲ. ನೋಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಸಾರನ್ನೇ ಹಾಕ್ಕೋಬೇಕು. ನೀವು ರುಬ್ಬೋದಕ್ಕೆ ಉಪ್ಸಾರು ಖಾರಕ್ಕೆ ನೀರು ಹಾಕ್ಕೋಬಾರ್ದು. ನೀವು ಉಪ್ಸಾರು ನೀರೇನು ಬಸ್ತಿರ್ತೀರೋ ಸೊಪ್ಪಿಂದ ಆ ಉಪ್ಸಾರು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರೋದು. ನೋಡಿ ಖಾರಕ್ಕೆ ರೆಡಿಯಾಗಿದೆ. ಇವಾಗ ರುಬ್ಬೋದು ಒಂದೇ ಬಾಕಿ. ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ಖಾರ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಖಾರ, ಸ್ಪೈಸಿಯಾಗಿ ಸಖತ್ತಾಗಿರುತ್ತೆ. ನೀವು ಇದನ್ನು ಕೆಲವರು ಮೂಲಂಗಿಗೂ ಕೂಡ ಹಾಕ್ಕೊಂಡು ತಿಂತಾರೆ, ರೊಟ್ಟಿಗೆಲ್ಲ ಹಾಕ್ಕೊಂಡು ತಿಂತಾರೆ. ಬರೀ ಈ ರೀತಿ ಪ್ಲೈನ್ ಖಾರನೇ ತುಂಬಾ ಚೆನ್ನಾಗಿರುತ್ತೆ. ಜ್ವರ ಬಂದವ್ರಿಗಂತೂ ಈ ರೀತಿ ಉಪ್ಸಾರು ಮಾಡ್ಕೊಳ್ಬಿಟ್ರೆ ಸಖತ್ತಾಗಿರುತ್ತೆ. ಜ್ವರನೇ ಓಡೊಂಟೋಗ್ಬಿಡುತ್ತೆ ಅಂತ ಹೇಳ್ಬೋದು, ಅಷ್ಟು ಒಳ್ಳೆ ಮನೆ ಮದ್ದು ಇದು. ಇವಾಗ ಸೊಪ್ಪಿನ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 3-4 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ತೀನಿ. ನೀವು ಒಣಮೆಣ್ಸಿಕಾಯಿ ಕೂಡ ಹಾಕ್ಕೋಬೋದು. ಹಸಿಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣ್ಸಿಕಾಯಿ ಹಾಕಿದ ತಕ್ಷಣ ನೀವು ಈರುಳ್ಳಿ ಹಾಕೋದ್ರೆ ಹಸಿಮೆಣ್ಸಿಕಾಯಿ ಹಸಿ ವಾಸನೆ ಉಳಿಯುತ್ತೆ, ಚೆನ್ನಾಗಿ ಇರೋದಿಲ್ಲ ಪಲ್ಯ. ಹಸಿಮೆಣ್ಸಿಕಾಯಿ ಫ್ರೈ ಆದ ನಂತರ ನಾನು ಇಲ್ಲಿ 2 ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಕಲರ್ ಚೇಂಜ್ ಆಗಬೇಕು. ಈರುಳ್ಳಿಗೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಸೊಪ್ಪಿಗೆ ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಇವಾಗ ಈರುಳ್ಳಿಗೆ ಜಾಸ್ತಿ ಹಾಕ್ಕೊಳ್ಳಿ. ಸೊಪ್ಪಿಗೆ ಕರೆಕ್ಟ್ ಇದೆ ಉಪ್ಪು ಅನ್ನೋದಾದರೆ ಈರುಳ್ಳಿಗೆ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಈರುಳ್ಳಿಗೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ, ಸಾಫ್ಟಾಗಿ ಬೇಗ ಬೇಯುತ್ತೆ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡ್ಕೊಂಡ ನಂತರ ನಾನು ಸೊಪ್ಪು ಬಸಿಯಾಗಿ ಇಟ್ಟಿದ್ದೆನಲ್ಲ ಆ ಸೊಪ್ಪನ್ನ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನೀರೆಲ್ಲ ಕೆಳಗಡೆ ಹೋಗುತ್ತೆ. ಇವಾಗ ಸೊಪ್ಪು ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಂಡ್ಯ ಸೈಡ್ ಅಂತೂ ಉಪ್ಸಾರು ಅಂತಂದರೆ ಫೇಮಸ್. ಅದಕ್ಕೆ ಮಂಡ್ಯ ಸೈಡ್ ಜನಗಳಿಗೆ ಜಾಸ್ತಿ ಕಾಯಿಲೆಗಳೇ ಬರೋದಿಲ್ಲ ಅಂತ ಅನ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಉಪ್ಸಾರು ತಿನ್ಕೊಂಡು ಯಾವುದೇ BP, ಶುಗರು, ಹಾರ್ಟ್ ಅಟ್ಯಾಕ್ ಯಾವುದೂ ಬರ್ತಿಲ್ಲ, ಅಷ್ಟು ಹೆಲ್ದಿಯಾಗಿದ್ದರು. ಇವಾಗಲೂ ನಾವು ಅದೇ ಕ್ರಮ ಫಾಲೋ ಮಾಡಿದ್ರೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ. ಇವಾಗ ನಾನು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ಕೊಂಡ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನಾನ್ ವೆಜ್ ತಿಂದು ಬೋರ್ ಆಗಿದೆ ಅನ್ನೋರು ಈ ರೀತಿ ಉಪ್ಸಾರು ಮಾಡ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಒಂದು 5 ನಿಮಿಷ ಕಾಯಿ ಹಾಗೆ ಸೊಪ್ಪು ಹಾಕಿದ ನಂತರ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸಖತ್ತಾಗಿರೋ ಸೊಪ್ಪು ಕೂಡ ರೆಡಿ ಆಗುತ್ತೆ. ಬನ್ನಿ ಇವಾಗ ನಾವು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮಧ್ಯೆಗೆ ನಾನು ಉಪ್ಸಾರು ಹಾಕ್ಕೊಳ್ತಿದ್ದೀನಿ. ಅದು ಸೊಪ್ಪು ಎಲ್ಲ ಬೇಯಿಸಿದ ನೀರಿತ್ತಲ್ಲ ಅದನ್ನು ನಾವು ಉಪ್ಸಾರು ಅಂತೀವಿ. ಉಪ್ಸಾರು ಹಾಗೆ ಖಾರ ಹಾಗೆ ಸೊಪ್ಪು, ಇದ್ರ ಜೊತೆಗೆ ಮುದ್ದೆ ಇಲ್ಲ ಅಂದರೆ ಆಗುತ್ತಾ, ಮುದ್ದೆ ಜೊತೆ ನೀವು ತಿಂದು ನೋಡಿ ಹೆಂಗಿರುತ್ತೆ ಅಂದರೆ ಸ್ವರ್ಗಕ್ಕೆ ಮೂರೆಗೇಣು ಅನ್ನೋಷ್ಟು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೋಬೇಕು, ಆವಾಗಲೇ ಇದ್ರ ರುಚಿ ಹೆಚ್ಚೋದು. ಈ ರೀತಿ ನೀವು ಮನೇಲಿ ಮಾಡ್ಕೊಂಡು ತಿಂದು ನೋಡ್ರಿ, ತಪ್ಪದೇ ಕಮೆಂಟ್ ಮಾಡಬೇಕು ಹೇಗಿತ್ತು ಅಂತ. ನೋಡ್ದಲ್ಲ ಫ್ರೆಂಡ್ಸ್, ಆರೋಗ್ಯವಾಗಿರುವಂಥ ಸೊಪ್ಪಿನ ಉಪ್ಸಾರು ಹೇಗೆ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.